334ನೇ ವಾರ 935ನೇ ದಿವಸದ ಕಾರ್ಯಕ್ರಮ. ಇವತ್ತು ಕಾರ್ಯಕ್ರಮ ಭಾಳಷ್ಟು ಯಶಸ್ವಿಯಾಗಿದೆ. ಇವತ್ತು ಕಿದ್ವಾಯಿನೊಳಗೆ ಫ್ರೂಟ್ಸ್ ಎಲ್ಲ ಕೊಟ್ಟು ಬಂದಿದ್ದಾರೆ. ಫ್ರೂಟ್ಸ್ ಕೊಡೋದಕ್ಕೆ ನಮ್ಮ ಹೆಣ್ಮಕ್ಳೆಲ್ಲ ಇವರೊಂದು ಬ್ಯಾಚ್ ಬಂದಿದ್ದಾರೆ. ಇವ್ರ ಪರವಾಗಿ ನಮ್ಮ ಗೋವಿಂದ ರಾಜ್ ಮಾತಾಡ್ತಾರೆ. ಯಾಕೆಂದರೆ ಅವ್ರ ಕಡೆ ಅವ್ರು ಬಂದಿರೋ ಅವರೆಲ್ಲ ಮಾತನಾಡ್ತಾರೆ. ಇವತ್ತು ಫ್ರೂಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿ ಇಲ್ಲಿ ಬಂದು ಅನ್ನದಾನ ಸೇವೆ ಮಾಡಿದ್ದಾರೆ. ಅನ್ನದಾನ ಸೇವಾಕರ್ತರು ಪ್ರಸಾದ್ ದೂಸಿ ಅಂಡ್ ಕಾರ್ತಿಕ್ ದೂಸಿ ಫ್ಯಾಮಿಲಿ ಹೈದರಾಬಾದ್ ಹೈದರಾಬಾದ್ನವರಂತೆ. ಅವ್ರು ಬಂದಿಲ್ಲ. ಸೌಭಾಗ್ಯ ಹಿರೇಮಠ್ ಅಂಡ್ ಫ್ಯಾಮಿಲಿ ಇವರ ಎಲ್ಲರೂ ವೆರಿ ಗುಡ್. ಫಸ್ಟ್ ಪ್ರಸಾದ್ ದೂಸಿ ಅಂಡ್ ಫ್ಯಾಮಿಲಿ ಬಂದಿಲ್ಲ. ಅವರು ಹೈದರಾಬಾದ್ನಾಗಿದ್ದಾರೆ. ಅಲ್ಲಿಂದನೇ ಇಲ್ಲಿ ಸೇವೆ ಮಾಡಿಸಿದ್ದಾರೆ. ಇವತ್ತು ಅವರ ಪ್ರಸಾದ್ ಅಂಡ್ ದೂಸಿ ಫ್ಯಾಮಿಲಿಗೆ ದೇವರ ಸಕಲ ಸೌಭಾಗ್ಯ ಕೊಟ್ಟು ಆರೋಗ್ಯ ಐಶ್ವರ್ಯ ನೆಮ್ಮದಿ ಕೊಡಲಿ ಅಂತ ನಾವೆಲ್ಲ ಕಾರ್ಯಕರ್ತರು ಹೃದಯ ತುಂಬಿ ಹಾರೈಸೋಣ. ಇವತ್ತು ಎರಡನೇ ಇವರು ಸೌಭಾಗ್ಯ ಹಿರೇಮಠ ಫ್ಯಾಮಿಲಿ ಅವ್ರ ಕಡೆ ಅವ್ರು ಬಂದಿದ್ದಾರೆ. ಈ ಕಂಪ್ಲೀಟ್ ಈ ಬ್ಯಾಚ್ ಎಲ್ಲ ಅವರೇನೆ. ಸೊ ಸೌಭಾಗ್ಯ ಅಂಡ್ ಹಿರೇಮಠ್ ಫ್ಯಾಮಿಲಿವರೆಗೂ ಸಹ ಅವರ ಪರವಾಗಿ ಬಂದಿರೋರಿಗೆಲ್ಲರಿಗೂ ಸಹ ದೇವರು ಸಕಲ ಸೌಭಾಗ್ಯ ಕೊಟ್ಟು ಆರೋಗ್ಯ ನೆಮ್ಮದಿ ಸಂತೋಷ ಕೊಟ್ಟು ಎಲ್ಲ ಒಳ್ಳೆಯದು ಮಾಡಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ. ನಿನ್ನೆ ಚೌಧರಿ ಅವರಂತ ಒಬ್ರು ಬಂದಿದ್ರು. ಚೌಧರಿ ಅವ್ರು ಬಂದು ಅವರು ಗಾಂಧಿನಗರ ಲಯನ್ಸ್ನವರು ಗುಜರಾತಿಗಳು ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಭಾರಿ ಶ್ರೀಮಂತರು. ಅವ್ರು ಇಲ್ಲಿ ಹಾಸ್ಪಿಟ್ಲು ಮಾಡಿದಾರಂತೆ. ಅದರಿಂದ ಭಾಳಷ್ಟು ಇದಾಯಿತು. ಆಮೇಲೆ ನಾವು ಇಲ್ಲಿ ಮೆಡಿಕಲ್ ಏಡ್ ಮಾಡ್ತಾ ಇದ್ದೀವಿ. ಮೆಡಿಕಲ್ ಅಂತಂದ್ರೆ ಇಲ್ಲಿ ಹಾಸ್ಪಿಟ್ಲ್ಗಳು ಬಂದು ಪೇಷಂಟ್ಸ್ ಅಡ್ಮಿಟ್ ಆಗಿ ಔಷಧಿ ಎಲ್ಲ ಅಲ್ಲೇ ಕೊಡ್ತಾರೆ. ಯಾವುದಾದ್ರೂ ಅಪರೂಪವಾದ ಮೆಡಿಸನ್ನು ಅಥವಾ ತಿಂದೇ ಇದ್ದರೆ ಪ್ರಿಸ್ಕ್ರಿಪ್ಷನ್ ಕೊಟ್ಬಿಡ್ತಾರೆ. ಪ್ರಿಸ್ಕ್ರಿಪ್ಷನ್ ಕೊಡೋಕ್ಕೆ ಅದು ತಗೊಳಕ್ಕೆ ಶಕ್ತಿ ಇರಲ್ಲ. ಅದು ಭಾಳಷ್ಟು ಬೆಲೆ ಆಗಿರುತ್ತೆ. 5,000, 10,000, 15,000 ರೂಪಾಯಿ ಬೆಲೆನೆಲ್ಲ ಬರ್ಕೊಡ್ತಾರೆ. ಅಂಥದನ್ನು ನಮ್ಮ ಇಲ್ಲಿ ಆಂಜಿ ಆ್ಯಂಡ್ ಕಂಪನಿಗಳೆಲ್ಲ ಮೊದಲಿಂದ ಎಲ್ಲರೂ ಕೊಡ್ತಾಯಿದ್ರು. ನಮ್ಮ ಪ್ರಸನ್ನ ಇವರೆಲ್ಲ ಕೊಡ್ತಾಯಿದ್ರು. ಈಗ ಅದಕ್ಕೆ ಒಂದು ಫಂಡ್ ಮಾಡಿದ್ದೀವಿ. ಅದಕ್ಕೂ ಸಹ ಒಂದು ಸ್ವಲ್ಪ ದುಡ್ಡೆಲ್ಲ ಕಲೆಕ್ಟ್ ಆಗ್ತಾ ಇದೆ. ಇವಾಗ ಅಕ್ಷಯನದ ದಾಸೋಹ ಯಾವುದೇ ಇದೆಯೋ ಅದರ ಅಂಡರ್ನೊಳಗೆ ಅಕ್ಷಯನದ ದಾಸೋಹದ ಕೈ ಕೆಳಗೆ ಅದು ಒಂದು ಸಂಸ್ಥೆ ಮುನ್ಲಕ್ಷ್ಮಮ್ಮ ಮೆಡಿಕಲ್ ಏಡ್ ಅಂತ ಮಾಡಿದ್ದೀವಿ. ಸೊ ಅದಕ್ಕೂ ಸಹ ಕಾಂಟ್ರಿಬ್ಯೂಷನ್ ಕೊಡೋರು ಧಾರಾಳ ಕೈನಿಂದ ಕೊಟ್ಟರೆ ಭಾಳ ಸಂತೋಷ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ. ನಿನ್ನೆ ಅವ್ರಿಗೆ ಮಾತು ಹೇಳಿದ್ರೆ ಅವ್ರು 50,000 ರೂಪಾಯಿ ಕೊಟ್ಟರು. ಪುಣ್ಯಾತ್ಮ 50,000 ರೂಪಾಯಿ ಚೆಕ್ ಕೊಟ್ಟರು. 50,000 ರೂಪಾಯಿ ಚೆಕ್ ಕೊಟ್ಟರು.
ವರ್ಷದಿಂದ ಆ ಫಂಡು ಬೆಳೀತಾ ಇದೆ. ದಯಮಾಡಿ ಎಲ್ಲರೂ ಸಹ ನೀವು ಅಕ್ಷಯ ದಾಸೋಹಕ್ಕೆ ನೀವು ಕೊಡ್ತಾ ಇದ್ದೀರಾ, ರೆಗ್ಯುಲರ್ ಕೊಡ್ತಾ ಇದ್ದೀರಿ, ಏನು ದುಡ್ಡಿಗೆ ತೊಂದರೆ ಇಲ್ಲ. ಅದ್ರ ಜೊತೆಗೆ ಈ ಮೆಡಿಕಲ್ ಏಡ್ಗೂ ಸಹ ನಿಮ್ಮ ಕೈಲಾದಷ್ಟು ಎಷ್ಟು 100, 200, 500 ಎಷ್ಟು ಕೊಟ್ಟರು ತಗ ಸಂತೋಷ ಆಗುತ್ತೆ. ಕೊಟ್ಟರು ಸಹ ಬಡವರಿಗೆ ಔಷಧಿ ತಗೊಟ್ರೆ ಭಾಳ ಅನುಕೂಲ ಆಗುತ್ತೆ. ಯಾಕಂದ್ರೆ ಮೊನ್ನೆ ಉದಾಹರಣೆ ಸೇವಾಕರ್ತರ ಬಗ್ಗೆ ನಮ್ಮ ಗೋವಿಂದ ಅಧಿಕಾರಿ ಇವರು ಮಾತಾಡ್ತಾರೆ. ನಮ್ಮ ಬೀರಪ್ಪಣ್ಣ ಬಂದು ಮುನಿಲಕ್ಷ್ಮಮ್ಮ ಮೆಡಿಕಲ್ ಬಗ್ಗೆ ಮಾತಾಡಿದ್ರು. ಪ್ರೇಮ ಗೋವಿಂದ ಒಂದು 1000 ರೂಪಾಯಿ ಕೊಟ್ಟಿದ್ದಾರೆ ಆ ಮೆಡಿಕಲ್ ಇದಕ್ಕೆ ನೆನ್ನೆ ದಿವಸ. ಹಾಗೂ ನಮ್ಮ ಸೌಭಾಗ್ಯ ಹಿರೇಮಠ, ನಮ್ಮ ಅಕ್ಷಯ ಅನ್ನದಾಸೋಹ ಹೋದ್ ಭಾನುವಾರ ಬಂದು ಇಲ್ಲಿ ಉತ್ಸವ ಮಾಡಿದ್ರು, ಗಣೇಶನ ಉತ್ಸವ ಮಾಡಿದ್ರು. ಅದಕ್ಕೆ ಇವರೆಲ್ಲ ಬಂದಿದ್ರು. ಅದೆಲ್ಲ ನೋಡಿ ತುಂಬ ಆನಂದಪಟ್ಟು ಈ ವಾರ ಫುಡ್ ಸ್ಪಾನ್ಸರ್ ಅದು ನಮ್ಮ ಇವರು ಸೌಭಾಗ್ಯ ಹಿರೇಮಠ ಟೀಮ್ ಇಟ್ಕೊಂಡಿದ್ದಾರೆ. ಅವ್ರಿಗೆ ಧನ್ಯವಾದ. ನಮ್ಮ ಅಕ್ಷಯ ಅನ್ನದಾಸೋಹ ತಲುಪುವವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಒಂದೆರಡು ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹೆಸರು ಸೌಭಾಗ್ಯ ಹಿರೇಮಠ ಅಂತ. ಇಲ್ಲಿ ಬಂದು ಇದೆಲ್ಲ ಕೆಲಸ ಮಾಡಿದ್ದಕ್ಕೆ ಇದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಚಲೋ ಅನಿಸ್ತು, ಹಿಂಗೆ ಮಾಡಿದ್ರೆ ಸಮಾಧಾನ ಅನಿಸ್ತು, ಸ್ಯಾಟಿಸ್ಫೈಡ್ ಅನಿಸ್ತು. ಆಮೇಲೆ ಇನ್ನೊಂದು ಮಾತು ನನ್ನ ಗೆಳೆಯ ನನ್ನ ಮನಸ್ಸು ನಿನ್ನದಯ್ಯ, ನನ್ನ ಗೆಳೆಯ ನನ್ನ ಕನಸೇ ನೀನಯ್ಯ. ಓಣಿಗೆ ನಾ ಹೋಗುವಾಗ ಶಿಲೆ ಹಾಕಿದ್ದೆ ಬಿಡದಂಗ, ಮನಸ್ಸಾಯ್ತು ನಿನ್ನ ಮ್ಯಾಗ. ಅಕ್ಷಯ ಅನ್ನದಾಸೋಹ ಸ್ನೇಹಿತರೆ, ಇವರು ನಮ್ಮ ನೆರೆಮನೆಯವರು. ಇವರು ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್, 18 ವರ್ಷದಿಂದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಇವರು ಭಾಳ ದಿವಸದಿಂದ ಹೇಳ್ತಿದ್ರು ಬರಬೇಕು ಅಂತ. ಅದಕ್ಕೆ ಇವತ್ತು ನಿಮಾನ್ಸ್ ಇದು ಕಿಗಾಯಿದು ಇಲ್ಲಿ 2 ತೋರಿಸ್ತು, ಭಾಳ ಸಂತೋಷ ಆಗಿದೆ. ಅದರಿಂದ ಅವರ ಹತ್ರ ಫೀಡ್ಬ್ಯಾಕ್ ಹೇಳಿ ಮಾತಾಡಿ. ಅಕ್ಷಯ ಅನ್ನದಾಸೋಹ ಬಗ್ಗೆ ಈ ಪ್ರೋಗ್ರಾಮ್ ಬಗ್ಗೆ ಈ ಪ್ರೋಗ್ರಾಮ್ ಪ್ರೋಗ್ರಾಮ್ ಏನಕ್ಕೆಂದರೆ ಬಡವ ಬಗ್ಗರು ಎಲ್ಲ ಬರ್ತಾಯಿದ್ದಾರೆ. ಸೊ ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಪೌಷ್ಟಿಕಾಂಶ ಉಳ್ಳಂಥ ಆಹಾರವನ್ನು ಕೊಡ್ತಾ ಇದ್ದೀವಿ, ತರಿಸ್ತಿದ್ದಾರೆ. ಸೊ ಅವ್ರಿಗೆ ಸ್ವಲ್ಪ ಪ್ರೋಟೀನ್ ಎಲ್ಲ ಸಿಗುತ್ತೆ. ನನ್ನ ಹೆಸರು ರಾಘವೇಂದ್ರ. ಯಾವ ಕಂಪನಿ? ಕೋಚ್ ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ದಯವಿಟ್ಟು ಎಲ್ಲರೂ ಇಲ್ಲೊಂದು ನಿಮಿಷ ಕೇಳಿ. ಪ್ರತಿ ತಿಂಗಳು ಫ್ರೂಟ್ಸ್ ನಾವು ಕೊಡ್ತಾ ಇದ್ದೀವಿ. ಫ್ರೂಟ್ಸಲ್ಲಿ ಏನಾಗ್ತಾಯಿದೆ, ಒಂದ್ಸಲ 600 ಅಂತಾರೆ, ಒಂದ್ಸಲ 700 ಅಂತಾರೆ, 800 ಅಂತಾರೆ. ನಾವು ಇದಕ್ಕೇನೋ ಸ್ಟ್ಯಾಂಡರ್ಡ್ ಮಾಡ್ಕೋಬೇಕು. ಯಾಕಂದರೆ ಒಂದು ಮಂತು ಕಮ್ಮಿ ಆಯಿತು, ಒಂದು ಮಂತು ಜಾಸ್ತಿ ಆಯಿತು ಅಂತಿದ್ರೆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಯ್ತದೆ. ಆಮೇಲೆ ಇನ್ನೊಂದು, ಇಲ್ಲಿ ಪಾಪ ಸಿನ್ಸಿಯರಾಗಿ ಸರ್ವಿಸ್ ಮಾಡೋರು ಇದ್ದಾರೆ. ಅವ್ರಿಗೇನಾಯ್ತದೆ, ಒಂದು ಕಮಿಟ್ ಮಾಡ್ಕೊಂಡು ಬಂದಿರ್ತಾರೆ. ಯಾವುದೋ ಒಂದಿನ ಈ ಥರ ಲೇಟ್ ಆಯಿತು ಅಂದರೆ ಮತ್ತೆ ಅವ್ರು 1 ಅವರ್ 2 ಅವರ್ ಇರಬೇಕು. ಆಮೇಲೆ ನಮಗೆ ಪರ್ಮಿಷನ್ ಇರೋ ಕಡೆ ಈಸಿಯಾಗಿ ನಮ್ಗೆ ಹಾಸ್ಪಿಟ್ಲಲ್ಲೆಲ್ಲ ಹೋಗಿಬಿಡ್ತಾರೆ, ಬೇರೆ ಕಡೆ ಬಿಡೋಲ್ಲ. ನಾವು ಮತ್ತೆ ಅವ್ರನ್ನ ಕೇಳೋದು ಅಂದರೆ ಮತ್ತೆ ತಪ್ಪಾಯ್ತದೆ ಅದು. ಸೊ ಒಂದು ಕಮಿಟ್ಮೆಂಟ್ ಇಟ್ಕೊಳೋಣ ಎಷ್ಟು ಅಂತ. ಆಮೇಲೆ ಫ್ರೂಟ್ಸ್ ಇರೋ ದಿನ ಅವತ್ತು ಇಲ್ಲಿ 8 ಕಾಲಕ್ಕೆ ದಾಸೋಹ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ಇಲ್ಲಿ ಯಾರು ಸ್ಟಾರ್ಟ್ ಮಾಡಬೇಡಿ. ಯಾಕಂದರೆ ವೆಂಕಟೇಶಣ್ಣ ಅಂಜಯ್ 4-5 ಜನ ಅಲ್ಲಿರ್ತಾರೆ. ಇಲ್ಲೇನಾಯ್ತಾರೆ, ಇಲ್ಲೊಂದು ಯಾರೋ 1-2-3 ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿಬಿಡ್ತಾರೆ. ಇದೇನೋ ಅಲ್ಲೂ ಫುಲ್ಫಿಲ್ ಆಗೋಲ್ಲ. ಅಲ್ಲಿ ನೋಡಿದ್ರೆ ಇನ್ಯಾರೋ ಫೋನ್ ಮಾಡ್ತಾರೆ, ನಾವು 4th ಫ್ಲೋರಲ್ಲಿ ಕೊಟ್ಟಿಲ್ಲ, 3rd ಫ್ಲೋರಲ್ಲಿ ಕೊಟ್ಟಿಲ್ಲ ಅಂತಾರೆ. ಇಷ್ಟೆಲ್ಲ ನಾವು ಸರ್ಕಸ್ ಮಾಡ್ತಾ ಇರೋದು ಪೇಷಂಟಿಗೆ ಸೇರಬೇಕು ಅಂತ. ನಿನ್ನೆನೂ ಏನಾಯಿತು, ಕುಮಾರಣ್ಣ ಹೋಗಿ ತೊಗೊಂಬಂದ್ರು. ಮತ್ತೇನಾಯಿತು, ಅದೇನೋ ಅವ್ನು ತೋರಿಸಿದೊಂದು ಬಾಕ್ಸು, ಕೊಟ್ಟಿರೋದೊಂದು ಬಾಕ್ಸು. ಇದು ನಮ್ಗೆ ಅನುಭವದ ಬಂದಿರೋದು. ಇದು ಮತ್ತೆ ನಮಗೆ ಸಮಾಧಾನ ಆಗಿಲ್ಲ. ಕುಮಾರ್ ಹೇಳಿದ್ದಕ್ಕೆ ಕುಮಾರು ಬೇಜಾರು ಮಾಡ್ಕೊಂಡ್ರು. ತಿರ್ಗಾ ಪಾಪ ಕುಮಾರು ಮತ್ತೆ ಇಲ್ಲಿ ತಂದಿರೋದಲ್ಲ, ಯಾರನ್ನ ಜೊತೆಗಿದ್ರೆ ಹೇಳಿ ಅಂದರು. ಗೋವಿಂದ ಫುಲ್ ಬ್ಯುಸಿ ಇದ್ದ. ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೊಂಡ, ಗೋವಿಂದ ಸ್ವಲ್ಪ ಔಟ್ ಬಂದ್ಬಿಡೋ ಅಂದ್ಬಿಟ್ಟು. ಆಮೇಲೆ ಗೋವಿಂದ ಜೊತೆಗೆ ಹೋಗಿ ತಿರ್ಗಾ ಈ ಫ್ರೂಟ್ಸ್ ತೊಗೊಂಬಂದಿದ್ದು. ಯಾಕಂದರೆ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಇದ್ರ ಹಿಂದೆ ಎಷ್ಟೊಂದು ಕೆಲಸಗಳು ಇರ್ತದೆ. ಅದು ನಾವು ಮಾಡ್ತಾ ಇರೋದು ಪೇಷಂಟ್ ತಲುಪಲೇ ಅನ್ನೋ ಒಂದು ಭಾವನೆಯಿಂದ ಮಾಡ್ತಾಯಿದ್ವಿ. ಆಮೇಲೆ ಅಲ್ಲೇನಾಗ್ತದೆ, ಒಂದು 4-5 ಇನ್ಸಿಡೆಂಟ್ ನಾನು ಹೇಳೋದು ಜನರಲಾಗಿ ಹೇಳ್ತಾ ಇರೋದು, ಯಾರು ಇಂಡಿವಿಜುವಲ್ ಆಗಿ ತೊಗೊಂಬಿಡಿ. ಆ ಫ್ರೂಟ್ಸ್ ಬಂದಾಗ ಏನಾಗ್ತಾಯಿದೆ, ಪೇಷಂಟ್ಗಳು ಮೊದಲು ಕೊಟ್ಬಿಟ್ಟು ಆಮೇಲೆ ಬೇಕಾದ್ರೆ ಇವು ಬೀರಪ್ಪ ವೆಂಕಟೇಶ್ ಎಲ್ಲ ಇಲ್ಲಿ ಕೆಳಗಡೆ ನಿಂತಿರ್ತಾರೆ. ಯಾರು ಬೇಕೋ ಅವ್ರು ಬಂದು ಕೆಳಗಡೆ ನಿಂತ್ಕೊಳ್ಳಿ, ಏಜ್ ಆಗಿರೋರು ಮಕ್ಕಳು ಅವ್ರಿಗೆ ಇಲ್ಲಿ ಕೊಡೋಣ. ಬೇಕಾದ್ರೆ ಕ್ಯೂವಲ್ಲಿ ನಿಂತ್ಕೊಂಡ, ಇಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡಂಗೆ. ಅಲ್ಲೇನಾಗ್ತಾಯಿದೆ, ಅಲ್ಲೇ ಕೇಳ್ದಂಗೆ 4-5 ಕೊಟ್ಬಿಡ್ತಾರೆ. ಇಲ್ಲಿ ಪಾಪ ಬೇಕಾಗಿರೋರು ನಮಗೆ ಸಿಗ್ತಾ ಇಲ್ಲ. ಸೊ ದಯವಿಟ್ಟು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಮೊದಲು ಪೇಷಂಟ್ ಪ್ರಿಯಾರಿಟಿ ಕೊಡಿ. ಆಮೇಲೆ ಇಲ್ಲಿ ಸ್ವಲ್ಪ ಲೇಟಾಗಿ ದಾಸೋಹ ಸ್ಟಾರ್ಟ್ ಮಾಡೋಣ. ಅದಕ್ಕೆಲ್ಲರೂ ಸ್ವಲ್ಪ ಸ್ಪಂದಿಸಿ ಅಂತ ನಾನು ಎಲ್ಲರ ಹತ್ರನೂ ಕೇಳ್ಕೊತಾ ಇದ್ದೀನಿ. ಸತೀಶ್ ಬರ್ತ್ಡೇ ಆಗಿದೆ. ಹ್ಯಾಪಿ ಬರ್ತ್ಡೇ ಹೇಳ್ತಾರೆ.
Happy birthday to you. Happy birthday to you, Satish. Happy birthday to you. ಫ್ರೂಟ್ಸ್ ಎಲ್ಲ ದಾಸೋಹ ಸ್ಪಾನ್ಸರ್ ಮಾಡಿರೋದು ನಮ್ಮ ಮೂರ್ತಿ ಸಾರು. ಇವತ್ತು ದಾಸೋಹದ್ದು ಮತ್ತು ಫ್ರೂಟ್ಸ್ ಎಲ್ಲ. ಆಮೇಲೆ ಇವತ್ತು ಸ್ಪೆಷಲಾಗಿ ಏನು ಮಾಡಿದ್ದೀವಿ ಅಂದರೆ ನಿಮಾಸು ಕೊಡ್ತಾ ಇದ್ದೀವಿ. ಮೆಂಟಲಿ ಇಲ್ ಪೇಷಂಟ್ ಯಾರಿದ್ದಾರೆ ಅವ್ರಿಗೂ 150 ತಗೊಂಬಂದಿದ್ದೀವಿ, ಅವ್ರಿಗೂ ಇವಾಗ ಕೊಡ್ತೀವಿ. ಇವಾಗ ಕಿದ್ವಾಯಿ ಬಿಟ್ಬಿಟ್ಟು ಪ್ರತಿ ತಿಂಗಳು ಅವ್ರಿಗೆ ಕೊಡಬೇಕು ಅಂದ್ಕೊಂಡಿವಿ, ಅವ್ರಿಗೂ ಕೊಡ್ತಾವೆ. ಯಾಕಂದರೆ ತುಂಬ ಅವ್ರು ರೋಡಲ್ಲಿರೋರಂತೆ ಅಂಥವ್ರನ್ನ ಇವ್ರು ಹಾಸ್ಪಿಟ್ಲಲ್ಲಿ ಕರ್ಕೊಂಬಂದು ಇಟ್ಕೊಂಡಿರೋ. ಅವ್ರು ಟೇಕ್ ಕೇರ್ ಯಾರೂ ಇಲ್ಲ. ಅವ್ರಿಗೆ ನಾವು ಹಣ್ಣು ಕೊಟ್ಟರು ನಾವು ಬಾಳೆಹಣ್ಣು ಸ್ವಲ್ಪ ತಿನ್ನಬೇಕು ಅಂತಲೂ ಗೊತ್ತಾಗಲ್ಲ. ಅಲ್ಲೆಷ್ಟೋ NGOs ಅವ್ರ ಪಾಪ ವಾಲಂಟಿಯರ್ಸ್ ಆಗಿದ್ದು ಅವ್ರು ತಿನ್ನಿಸ್ತಾರೆ. ನಾವು ಇದನ್ನು ಲೈವಾಗಿ ನೋಡಿದ್ದೀವಿ. ಇದನ್ನು ಪ್ರತಿ ತಿಂಗಳು ಇದ್ರ ಜೊತೆ ಕೊಡಬೇಕು ಅಂತಿದ್ವಿ. ಅದು ಬಿಟ್ಬಿಟ್ಟು ಮೆಡಿಕಲ್ದೊಂದು ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ ಬರ್ತಾಯಿದ್ರೆ ಹೋಗ್ತಾಯಿದ್ರೆ ಬೀರಪ್ಪ ಸುರೇಂದ್ರ ಅವರೆಲ್ಲ ಇದ್ದರು. ಒಂದು ಆಂಜಿ ಯಾರ್ಯಾರು ಇದ್ರೆ ಒಂದು 4-5 ಜನ ಟೀಮು ನಮ್ಮ ಇಂದಿರಾ ಗಾಂಧಿ ಹಾಸ್ಪಿಟ್ಲು ಮತ್ತು ಸಂಜಯ್ ಗಾಂಧಿ ಹಾಸ್ಪಿಟ್ಲು ಇಲ್ಲಿ ನಿಮಾನ್ಸ್ ಹಾಸ್ಪಿಟ್ಲು. ಯಾಕಂದರೆ ಶಶಿಧರ್ ಅವರು ಹೇಳ್ತಾಯಿದ್ರು, ನಮ್ಮ ಕಿದ್ವಾಯಲ್ಲಿ ನಮ್ಮ PRO ಅವರು ಹೇಳ್ತಾಯಿದ್ರು, ಇದು ತುಂಬ ಬಡವರು ಬರ್ತಾರೆ ಸರ್, ಅವ್ರಿಗೆ ಮೆಡಿಷನ್ ರಿಕ್ವೈರ್ಮೆಂಟ್ ಇದೆ, ನೀವು ಮಾಡ್ತಾ ಇದ್ದೀರಾ, ಬಟ್ ಒಂದು ಅಥೆಂಟಿಕ್ ಆಗಿ ಮಾಡಿ ಅಂತ ಹೇಳ್ತಾರೆ. ಸೊ ಇವರೆಲ್ಲ ಒಂದು ಸ್ವಲ್ಪ ಲಿಂಕಲ್ಲಿ ಇರೋದ್ರಿಂದ, ನಮ್ಮ ದಾಸೋಹದ ಬಗ್ಗೆ ಅವ್ರಿಗೊಂದು ಇದಿರೋದ್ರಿಂದ ಅವರು ಯಾರು ರೆಕಮೆಂಡೇಶನ್ ಮಾಡ್ತಾರೋ, ಯಾಕಂದರೆ ಒಂದು 10 ಸಲ ಟ್ರೀಟ್ಮೆಂಟ್ಗೆ ಅವ್ರ ಹತ್ರ ಹೋಗ್ತಾ ಇರ್ತಾರೆ. ಇವಾಗ ಕೀಮೋಥೆರಪಿಗೆ ಅಂದರೆ ಒಂದು 10 ಸಲ ಹೋಗ್ತಾರೆ. ಅವ್ರ ರಿಯಾಲಿಟಿ ಗೊತ್ತಿರ್ತದೆ, ನಿಜವಾಗ್ಲೂ ಇವ್ರು ಬಡವರ, ಇವರು ನಿಜವಾಗ್ಲೂ ನೀಡಿದ ಅಂದ್ಬಿಟ್ಟು ಆ ರೆಕಮೆಂಡೇಶನ್ ಇದ್ದು ಕೊಟ್ಟರೆ ಒಳ್ಳೆಯದು ಅಂತ ಇಲ್ಲಿ 4-5 ಜನದ ಅಭಿಪ್ರಾಯ ಇದೆ. ಆ ಡಾಕ್ಟ್ರುಗಳ್ನ ಹೋಗಿ ಮೀಟ್ ಮಾಡಿ ಇವರು 4-5 ಜನ ಅವ್ರು ರೆಕಮೆಂಡ್ ಮಾಡಿದ್ರೆ ಮಾತ್ರ ಇಲ್ಲಿ ಕೊಡೋಣ ಅನ್ನೋ ಒಂದು ಭಾವನೆ ಇದೆ. ಅದಕ್ಕೆಲ್ಲರೂ ಹೂ ಅಂತ ಹೇಳಿದ್ರೆ ಡಾಕ್ಟ್ರುಗಳ್ನ ಹೋಗಿ ಮೀಟ್ ಮಾಡೋಣ. PRO ಅವ್ರನ್ನ, ಶಶಿಧರ್ ಅವ್ರನ್ನ, ಮತ್ತು ನಮ್ಮ ಗೌಡ್ರನ್ನ, ಇಲ್ಲಿ ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ ಎಲ್ಲರೂ ಒಂದು ಟೀಮ್ ಇದೆ. ಅವ್ರು ರೆಕಮೆಂಡ್ ಮಾಡೋ ಟೀಮಿಗೆ ಮಾತ್ರ ಇಲ್ಲಿ ಕೊಡೋಣ. ಯಾಕಂದರೆ ಡಾಕ್ಟ್ರಿಗೆ ನಾಳೆ ನಾವು ಡೈರೆಕ್ಟಾಗಿ ಮಾತಾಡ್ಬೋದು. ಆಮೇಲೆ ಅವ್ರಿಗೆ ಗೊತ್ತಿದೆ ಎಷ್ಟೋ ಜನ ಮೆಡಿಷನ್ ಅವರು ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ರು ಅವ್ರು ತೊಗೊಂಡಿರೋ ವಾಪಸ್ ಹೋಗ್ತಾ ಇದಾರಂತೆ, ಅದು ಆಗ್ತಾ ಇಲ್ಲ ಅಂದ್ಬಿಟ್ಟು. ಇನ್ನು ನಮ್ಗೆ ಇಲ್ಲಿ ಇನ್ಸಿಡೆಂಟ್ ನಡೆದಿರೋದೇನೆಂದರೆ ಕೊಟ್ಟ ಮೇಲೆ ಅಲ್ಲಿ ಹೋಗಿ ಮಾರ್ಕೊಂಡಿದ್ದಾರೆ. ಡಾಕ್ಟ್ರುಗಳೇನಂದ್ರೆ ಒಂದು 10 ಸಲ ಬಂದು ಹೋದಾಗ ಅವ್ರಿಗೆ ಗೊತ್ತಾಯ್ತದೆ ಇಂಥವ್ರು ಕೊಡಬೇಕು ಅನ್ನೋದು. ಸೊ ಇದು ಒಂದು ಟೀಮ್ ಮಾಡ್ಕೊಂಡು ಹೋಗಿ ಮಾತಾಡಿದ್ರೆ ಒಳ್ಳೇದು ಅಂತ ಒಂದು 4-5 ಜನದ ಅಭಿಪ್ರಾಯ. ಅದೊಂದು ಟೀಮ್ ಸೆಟ್ ಆಯಿತು ಅಂದರೆ ಚೆನ್ನಾಗಿರ್ತದೆ. ಆಯಿತು ಬಿಡಿ, ಅದು ಒಳ್ಳೆ ಕೆಲಸ ತಾನೆ ಅದು.